ಜನಮೇಜಯ, ವೇದವ್ಯಾಸರು ಧರ್ಮರಾಜಾದಿಗಳೊಂದಿಗೆ ಮಾತನಾಡುತ್ತಿದ್ದುದನ್ನು ಕೇಳಲು ಅಲ್ಲಿ ಸೇರಿದ್ದ ಋಷಿ ಮುನಿಗಳ ಪೈಕಿ ವಿಭಾಂಡಕರು, ಶೌನಕರೇ ಮೊದಲಾದವರು ಇದ್ದರು. ವಿಭಾಂಡಕರು ಋಷ್ಯಶೃಂಗರ ತಂದೆ, ಕಶ್ಯಪ ವಂಶದವರು. ಶೌನಕರು ಭೃಗು ವಂಶದ ಮಹರ್ಷಿ. ಸೂತ ಪುರಾಣಿಕರಿಂದ ಹಲವು ಕಥೆಗಳನ್ನು ಕೇಳಿದ್ದರು. ಅವರು ಹೇಳುತ್ತಾರೆ, ವೇದವ್ಯಾಸರೇ, ಮಹರ್ಷಿ, ಈ ಪಾಂಡವರಿಗೆ ಯಾವುದು ತಾನೇ ಅಸಾಧ್ಯ? ನಿಮ್ಮ ಕರುಣೆ ಇದೆ. ಆವುದರಿದಿವರಿಗೆ ಭವತ್ಕರುಣಾವಲೋಕನವುಂಟು. ಆವುದರಿದಿವರಿಗೆ ಭವತ್ಕರುಣಾವಲೋಕನವುಂಟು. ಪುನರಪಿ ದೇವಕೀ ನಂದನನಲೊದಗುವ ಮೇಲು ನೋಟದಲ್ಲಿ. ಜತೆಗೆ ದೇವಕೀನಂದನನಾದ ಶ್ರೀ ಕೃಷ್ಣನ ರಕ್ಷೆ ಇದೆ. ನೀವುಗಳು ಇಬ್ಬರೂ ಇರುವಾಗ ಇವರಿಗೆ ಒದಗಿರುವ ಈ ವಿಪತ್ತು ಯಾವ ಲೆಕ್ಕಕ್ಕೆ ಮಹರ್ಷಿ, ಯಾವ ಲೆಕ್ಕಕ್ಕೆ? ಈ ವಿಪತ್ತೇ ಸರದು ಪಾಂಡವ ಜೀವಿಗಳು ನೀವಿಬ್ಬರಿರಲು. ಈ ವಿಪತ್ತೇ ಸರದು ಪಾಂಡವ ಜೀವಿಗಳು ನೀವಿಬ್ಬರಿರಲೆಂದು ಆ ವಿಭಾಂಡಕ ಶೌನಕಾದಿಗಳೆಂದರು. ಆ ಮುನಿಯೇ ಅನಂತರ ವೇದವ್ಯಾಸರು ಜನಮೇಜಯ ಭೂಪಾಲ, ದ್ರೌಪದಿಯನ್ನು ಕರೆಯಿಸಿಕೊಂಡು ಅವಳ ಕಣ್ಣೀರು ಆರುವಂತೆ ಸಾಂತ್ವನಗೊಳಿಸಿದರು. ಕರೆಸಿ ದ್ರುಪದಾತ್ಮಜಯ ಕರೆಸಿ ದ್ರುಪದಾತ್ಮಜಯ ಕಂಬನಿಯೊರತೆಯಾರಲು ನುಡಿದನು. ಆಕೆಯ ಕರಣದಲ್ಲಿ ಕಿವಿಗೊಂಡ ಕಳಕಳವನ್ ವಿಭಾಡಿಸಿದ. ಅನಂತರ ಧರ್ಮರಾಜನನ್ನು ಪ್ರತ್ಯೇಕವಾಗಿ ಕರೆದು ಏಕಾಂತದಲ್ಲಿ ಕುಳ್ಳಿರಿಸಿಕೊಂಡು ವೇದವ್ಯಾಸರು ಮಾತನಾಡುತ್ತಾರೆ. ಈ ಸನ್ನಿವೇಶ, ಈ ಘಟ್ಟ ಮಹಾಭಾರತದಲ್ಲಿ ಅತಿ ಮುಖ್ಯವಾದಂತಹ ಒಂದು ಸಂದರ್ಭ. ಧರಣಿಪತಿಗೆ ಏಕಾಂತ ಭವನದೊಳು ಒರೆದನೀಶ್ವರ ವಿಷಯ ಮಂತ್ರಾಕ್ಷರವನ್ ಅಂಗೋಪಾಂಗ ಮುದ್ರಾಶಕ್ತಿಗಳು ಸಹಿತ. ಧರಣಿಪತಿಗೆ ಏಕಾಂತ ಭವನದೊಳೊರೆದನು ಈಶ್ವರ ವಿಷಯ ಮಂತ್ರಾಕ್ಷರವನು ಅಂಗೋಪಾಂಗ ಮುದ್ರಾಶಕ್ತಿಗಳು ಸಹಿತ. ಈಶ್ವರನಿಗೆ ಸಂಬಂಧಿಸಿದ ದಿವ್ಯ ಮಂತ್ರಗಳು ಕೆಲವನ್ನು, ಅವುಗಳಿಗೆ ಸಂಬಂಧಿಸಿದ ಕರಣಗಳನ್ನು, ಮುದ್ರೆಗಳನ್ನು ಉಪದೇಶ ಮಾಡುತ್ತಾರೆ ವ್ಯಾಸರು. ಧರ್ಮರಾಜನಿಗೆ ಹೇಳುತ್ತಾರೆ, ಆ ಮಂತ್ರಗಳನ್ನು ಜಪಿಸುವುದರಿಂದ ಆಗುವ ಪರಿಣಾಮ, ಉಪಯೋಗಗಳನ್ನು ಹೇಗೆ ನಾವು ಬಳಸಿಕೊಳ್ಳಬೇಕು ಎಂಬುದನ್ನೆಲ್ಲ ವ್ಯಾಸರು ತಿಳಿಸುತ್ತಾರೆ. ಯುಧಿಷ್ಠಿರ, ಹತ್ತಿರ ಬಾ. ಈ ಮಂತ್ರಗಳು ಪರಮ ಪವಿತ್ರವಾದವು. ಪ್ರತಿಸ್ಮೃತಿ ಮಂತ್ರಗಳು ಎಂದು ಹೆಸರು ಈ ವಿದ್ಯೆಗೆ. ರಾಜರುಗಳ ಶೋಕವನ್ನು ನೀಗಿಸುತ್ತದೆ. ಇದು ವಿರೋಧಿಗಳ ಬಲವನ್ನು ಬಿರುಗಾಳಿಯು ಮರಗಳನ್ನು ಮುರಿದು ಹಾಕುವಂತೆ ಮುರಿದು ಹಾಕುತ್ತದೆ. ಇದು ಮಹೀಶರ ಶೋಕಹರವು. ಇದು ಮಹೀಶರ ಶೋಕಹರವು. ಇಂತಿದು ವಿರೋಧಿ ಬಲ ಪ್ರಭಂಜನವು. ಇದು ಸಕಲ ಪುರುಷಾರ್ಥ ಸಾಧನವು.
ಅಖಿಲ ದುರಿತಹರ ಯುಧಿಷ್ಠಿರ, ಈ ಮಂತ್ರವು ಸಂಸಾರ ತಾಪತ್ರಯಗಳನ್ನು ನೀಗಿಸಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬೀ ಪುರುಷಾರ್ಥಗಳನ್ನು ಸಿದ್ಧಿಸಿಕೊಡುತ್ತದೆ. ಈ ಮಂತ್ರವು ಭೀಕರ ವ್ಯಾಧಿಗಳನ್ನು ಹೋಗಲಾಡಿಸುತ್ತದೆ. ಕೋ, ನಿನಗೆ ಉಪದೇಶವನ್ನು ಮಾಡುತ್ತೇನೆ, ತೆಗೆದುಕೋ. ಇದು ಮಹಾಧಿಂ ವ್ಯಾಧಿಹರವು, ಇದು ಮಹಾಧಿಂ ವ್ಯಾಧಿಹರವು. ಇಂತಿದನು ನೀಕೊಳ್, ಇಂತಿದನು ನೀಕೊಳ್. ಅರ್ಜುನಂಗೊರೆವುದು ರಹಸ್ಯದೊಳೆಂದು ಮುನಿ ಕರುಣಿಸಿದ ನರಸಂಗೆ. ಮಂತ್ರವನ್ನು ಸ್ವೀಕರಿಸಿದ ಧರ್ಮರಾಜ ಜನಮೇಜಯ ಭೂಪಾಲ ಅರೆಕ್ಷಣ ಸಮಾಧಿ ಸ್ಥಿತಿಯಲ್ಲಿ ಇದ್ದ. ದಿವ್ಯವಾದ ಅನುಭವವಾಯಿತು ಅವನಿಗೆ. ಅನಂತರ ಎಚ್ಚೆತ್ತ. ವ್ಯಾಸರು ಧರ್ಮರಾಜನ ತಲೆಯ ಮೇಲೆ ಕೈಯಾಡಿಸುತ್ತಾ, ಯುಧಿಷ್ಠಿರ ಕಂದ, ನೀನು ಸ್ವಾಧೀನಪಡಿಸಿಕೊಂಡು ಅನಂತರ ಅರ್ಜುನನನ್ನು ಏಕಾಂತಕ್ಕೆ ಕರೆದು ರಹಸ್ಯವಾಗಿ ಉಪದೇಶ ಮಾಡು. ಮೊದಲು ಕೆಲವು ವಾರಗಳ ಕಾಲ ನೀನು ಇದನ್ನು ಧ್ಯಾನಿಸಿ ನಿನ್ನ ವಶಕ್ಕೆ ತೆಗೆದುಕೊಳ್ಳಬೇಕು. ಸಂಯಮಿಯಾಗಿಯೂ ಜಿತೇಂದ್ರಿಯನಾಗಿಯೂ ಏಕಾಗ್ರಚಿತ್ತದಿಂದ ಧ್ಯಾನ ಮಾಡು. ಈ ಮಂತ್ರಗಳು ದಿವ್ಯ ಮಂತ್ರಗಳು, ನಿನ್ನ ವಶವಾಗುತ್ತವೆ, ಆಗುತ್ತವೆ ಎಂದರೂ ವೇದವ್ಯಾಸರು. ನೀನು ಅರ್ಜುನನಿಗೆ ಉಪದೇಶ ಮಾಡಿದ ಮೇಲೆ ಅರ್ಜುನ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಭಗವಾನ್ ಶಂಕರನನ್ನ ಕುರಿತು ತಪಸ್ಸು ಮಾಡಲಿ. ಪಾರ್ಥನೈದುವುದು ಪಾರ್ಥನೈದುವುದು ಇಂದ್ರಕೀಲದೊಳು ಅರ್ಥಿಸಲಿ ಶಂಕರನನು. ಪಾರ್ಥನು ಇಂದ್ರಕೀಲದೊಳರ್ಥಿಸಲಿ ಶಂಕರನನು. ಅಖಿಲ ಸ್ವಾರ್ಥ ಸಿದ್ಧಿಗೆ ಬೀಜವಿದು ಬೇರೊಂದ ಬಯಸದಿರು. ಇದರಿಂದ ಧರ್ಮರಾಜ, ನಿಮಗೆ ಬೇಕಾದುದೆಲ್ಲ ಸಿದ್ಧಿಸುತ್ತದೆ. ಬೇರಾವುದನ್ನೂ ಬಯಸಬೇಡ, ಬೇರಾವುದನ್ನೂ ಬಯಸಬೇಡ. ಹೀಗೆ ಹೇಳಿ ವ್ಯಾಸರು ಕಣ್ಣು ಮುಚ್ಚಿ ಅರೆಕ್ಷಣ ಧ್ಯಾನಸ್ಥರಾದಂತೆ ಕಂಡರು. ಅವರ ಕಂಗಳು ತೇವವಾದುದನ್ನು ಧರ್ಮರಾಜ ಗಮನಿಸಿದ. ಕೌರವರು ವಿನಾಕಾರಣ ನಿನ್ನ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ. ಯುಧಿಷ್ಠಿರ, ಶಂಭುವಿನ ಕೃಪೆ ಬಿದ್ದ ಮೇಲೆ ಯಾರು ತಾನೇ ನಿಮಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಸಾಧ್ಯ? ವ್ಯರ್ಥರವದಿರು ನಿನ್ನ ಹಗೆಯ ಕದರ್ಥನದೊಳಿನ್ನೇನು. ವ್ಯರ್ಥರವದಿರು ನಿನ್ನ ಹಗೆಯ ಕದರ್ಥನದೊಳಿನ್ನೇನು. ಜಗಗೆ ಸಮರ್ಥನೊಬ್ಬನೆ ಶಂಭೂ. ಈ ಜಗಕ್ಕೆ ಸಮರ್ಥನೊಬ್ಬನೆ ಶಂಭೂ. ಕೃಪೆ ಮಾಡುವನು ನಿನಗೆಂದ. ಎಂದರು ವೇದವ್ಯಾಸರು. ಮತ್ತೊಮ್ಮೆ ದ್ರೌಪದಿ, ಭೀಮ, ಯಮಸೂನು, ಪಾರ್ಥ, ನಕುಲ ಸಹದೇವರು ಒಬ್ಬೊಬ್ಬರನ್ನೂ ಹತ್ತಿರಕ್ಕೆ ಕರೆದು ಮೈದಡವಿ ಕೊಂಡಾಡಿ ಅಪ್ಪಿಕೊಂಡರಂತೆ ವೇದವ್ಯಾಸರು. ಇಂದು ಮುಖಿಯನ್ ಭೀಮನನ್ ಯಮನಂದನನ್ ಅರ್ಜುನನ ಯಮಳರನಂದು ಕೊಂಡಾಡಿದನು. ಮೈದಡವಿದನು ಮೋಹದಲ್ಲಿ. ಆಹ, ವ್ಯಾಸರಿಗೆ ಧರ್ಮರಾಜಾದಿಗಳ ಮೇಲೆ ಅನುಪಮ ಪ್ರೇಮ. ಧರ್ಮ ಸತ್ಯಗಳೇ ಸಕಲ ಸುಖಗಳನ್ನು ಕೊಡುವ ಸಾಧನಗಳು ಎಂದು ತಿಳಿದಿದ್ದ ವ್ಯಾಸರಿಗೆ
ಕೃಷ್ಣ ಯುಧಿಷ್ಠಿರರ ಮೇಲೆ ಪ್ರೀತಿ ಮಾತ್ರ ಅಲ್ಲ, ಗೌರವ ಕೂಡ. ಇಂಥ ಮಹಾನುಭಾವ ಧರ್ಮರಾಜನಿಗೆ ಕಷ್ಟ ಅನುಭವಿಸಬೇಕಾಗಿ ಬಂದಿತಲ್ಲ ಎಂದು ಮರುಗಿ ಆಗಾಗ್ಗೆ ಯೋಗದೃಷ್ಟಿಯಿಂದ ಅಗತ್ಯಗಳನ್ನು ಕಂಡುಕೊಂಡು ವ್ಯಾಸರು ಬದರಿಕಾಶ್ರಮದಿಂದ ಬರುತ್ತಿದ್ದರು. ಪಾಂಡವರಿಗೆ ರಕ್ಷೆಯಾಗಿದ್ದರು. ಬಂದು ಸಂದಣಿಸಿದ ಮುನಿದ್ವಿಜ ವೃಂದವನು ಮನ್ನಿಸಿ, ಬಂದು ಸಂದಣಿಸಿದ ಮುನಿದ್ವಿಜ ವೃಂದವನು ಮನ್ನಿಸಿ, ನಿಜಾಶ್ರಮ ಮಂದಿರಕ್ಕೆ ಮುದದಿಂದ ವಿಜಯಂಗೈದನ ಮುನಿಪ. ಜನಮೇಜಯ ಭೂಪಾಲ, ನೆರೆದಿದ್ದ ಮುನಿ ಋಷಿಗಳು ವಿಪ್ರರು ಎಲ್ಲರಿಗೂ ಆಶೀರ್ವಾದ ಮಾಡಿ ಮನ್ನಿಸಿ ತಮ್ಮ ಆಶ್ರಮಕ್ಕೆ ಮರಳಿದರು ವೇದವ್ಯಾಸರು. ಅವರು ಅತ್ತ ಬದರಿಕಾಶ್ರಮಕ್ಕೆ ಹೋದ ನಂತರ ತಾ ಪಡೆದಿದ್ದ ಮಂತ್ರಗಳನ್ನು ಕೆಲವು ತಿಂಗಳುಗಳ ಕಾಲ ಜಪಿಸಿ ಪುರಶ್ಚರಣೆ ಮಾಡಿ ಸ್ವಾಧೀನಪಡಿಸಿಕೊಂಡ ಧರ್ಮರಾಜ. ಅನಂತರ ಒಂದು ದಿನ, ಅರಸ ಕೇಳೈ ಮುನಿಪನತ್ತನು ಸರಿದನು, ಇತ್ತಲು ಪಾರ್ಥನನು ನೃಪ ಕರೆದು, ವೇದಂ ವ್ಯಾಸನಿತ್ತ ಉಪದೇಶ ವಿಸ್ತರವ ಅರುಹಿದನು. ವೇದಂ ವ್ಯಾಸನಿತ್ತುಪದೇಶ ವಿಸ್ತರವ ಪಾರ್ಥಗರುಹಿದನು. ಕೈಲಾಸ ಸೀಮಾವರುಷದಂದಿಹುದು ಇಂದ್ರಕೀಲದಗಿರಿ, ಮಹೇಶ ಕ್ಷೇತ್ರವು ಅಲ್ಲಿಗೆ ಹೋಗು ನೀನು. ಕೈಲಾಸ ಸೀಮಾವರುಷದಲ್ಲಿಹುದು ಇಂದ್ರಕೀಲದಗಿರಿ, ಮಹೇಶ ಕ್ಷೇತ್ರವು ಅಲ್ಲಿಗೆ ಹೋಗು ನೀನೆಂದ. ಅರ್ಜುನ, ಹಿಮವತ್ ಪರ್ವತದಲ್ಲಿ ಕೈಲಾಸಗಿರಿ ಇದೆ. ಅಲ್ಲಿ ಇಂದ್ರಕೀಲಗಿರಿ ಎಂಬ ಬೆಟ್ಟ ಇದೆ. ಅದು ಸಾಕ್ಷಾತ್ ಪರಮಶಿವನ ಆವಾಸ ಸ್ಥಾನ. ಅಲ್ಲಿಗೆ ನೀನು ಹೋಗಬೇಕಾಗುತ್ತದೆ. ಹೋಗಿ ಅಲ್ಲಿ ನಿರ್ಮಲನಾದ ಗಿರಿಜಾವಲ್ಲಭನನ್ನು ಧ್ಯಾನ ಮಾಡಬೇಕಾಗುತ್ತದೆ. ಅಲ್ಲಿ ಭಜಿಸುವುದು ಅಮಲ ಗಿರಿಜಾವಲ್ಲಭನನು, ಅಲ್ಲಿ ಭಜಿಸುವುದು ಅಮಲ ಗಿರಿಜಾವಲ್ಲಭನನು. ಆಮ್ನಾಯ ಜಿಹ್ವೆಗೆ ದುರ್ಲಭನನು ಅಧಿದೈವವನು, ಬ್ರಹ್ಮೇಂದ್ರ ಭಾಸ್ಕರ. ಪಾರ್ಥ, ವೇದಗಳಿಗೂ ದುರ್ಲಭ ಆ ಪರಮಶಿವ. ಸೂರ್ಯ, ಇಂದ್ರ, ಬ್ರಹ್ಮರಿಗೆ ಸಹ ಸುಲಭನಲ್ಲ. ನಾ ಬಲ್ಲೆ, ನನಗೆ ತಿಳಿದಿದೆ ಎಂದುಕೊಂಡಿರುವವರ ಅಹಂಕಾರವನ್ನು ಒರೆಸಿ ಹಾಕುತ್ತಾನೆ ಆ ಶಂಭು. ಬಲ್ಲೆನೆಂಬರ ಬಹಳ ಗರ್ವವ ಘನ್ನಿಸುವಗಡ, ಬಲ್ಲೆನೆಂಬರ ಬಹಳ ಗರ್ವವ ಘನ್ನಿಸುವಗಡ. ತನ್ನ ಭಕ್ತರು ಬಂದಿದರು ತನಗೆಂಬ ಬೋಳೆಯರ ರಸನಿಗನು. ತನ್ನ ಭಕ್ತರು ಬಂದಿದರು ತನಗೆಂಬ ಬೋಳೆಯರ ರಸನಿಗನೆಂದ. ತನ್ನ ಭಕ್ತರು ಬಲ್ಲಿದರು ತನಗೆ ಎಂಬ ಅಭಿಮಾನ ಇರುವ ಅಧಿದೈವ ಭಗವಾನ್ ಶಂಕರ ಅಲ್ಲಿ ವಿರಾಜಮಾನನಾಗಿದ್ದಾನೆ ಎಂದ ಧರ್ಮರಾಜ. ತನ್ನ ತಮ್ಮನನ್ನ ವೇದವ್ಯಾಸರ ಆದೇಶದ ಮೇರೆಗೆ ಪರಮೇಶ್ವರನ ಅನುಗ್ರಹ ಪಡೆಯಲು ಕಳಿಸಿಕೊಡುತ್ತಿದ್ದಾನೆ.
ಉಗ್ರವಾದ ತಪಸ್ಸು ಮಾಡಬೇಕು, ಜಿತೇಂದ್ರಿಯನಾಗಿರಬೇಕು, ಏಕಾಗ್ರತೆ ಬೇಕು, ಪ್ರಪಂಚದ ಆಮಿಷಗಳಿಗೆ ಬಲಿಯಾಗಬಾರದು. ಕಠಿಣ ವ್ರತಗಳನ್ನು ಕೈಕೊಂಡು ಆಚರಿಸುವುದು ಸುಲಭ ಕಾರ್ಯ ಅಲ್ಲ. ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ತಮ್ಮನಿಗೆ ಇಲ್ಲಿ ಧರ್ಮರಾಜ ಕೆಲ ಹಿತೋಕ್ತಿಗಳನ್ನು ನೀಡುತ್ತಾನೆ. ಮಹಾಪ್ರಾಜ್ಞನು, ಸತ್ಯಸಂಧನು, ಧಾರ್ಮಿಕನು, ಕ್ಷಮಾಶೀಲನು, ಋಷಿ ಮುನಿಗಳ ಗೌರವಕ್ಕೆ ಪಾತ್ರನಾದವನೂ ಆಗಿದ್ದ ಧರ್ಮರಾಜನ ಈ ಮಾತುಗಳು ಮಾನವ ಕೋಟಿಗೆ ದಾರಿದೀಪ ಆಗಿದೆ. ಪಾರ್ಥನನ್ನು ಕರೆಯಿಸಿಕೊಂಡು ಏಕಾಂತದಲ್ಲಿ ಮೊದಲು 4 ಮಾತುಗಳನ್ನು ಆಡುತ್ತಾನೆ ಧರ್ಮರಾಜ. ಗಮನಿಸಬೇಕು ಇದನ್ನು. ಅರ್ಜುನ, ನಿನ್ನೊಂದಿಗೆ ಏಕಾಂತದಲ್ಲಿ ನಾನೆರಡು ಮಾತುಗಳನ್ನು ಆಡಬೇಕಾಗುತ್ತದೆ. ಬಾ, ಹತ್ತಿರ ಬಾ. ಬಹಳ ದಿನಗಳಿಂದ ಈ ವಿಷಯವನ್ನು ನಿನಗೆ ಹೇಳಬೇಕು ಎಂದಿದ್ದೆ. ಕೌರವರ ಮೇಲೆ ಯುದ್ಧ ಮಾಡಿ ಅವರನ್ನು ಮುಗಿಸಿಬಿಡಬಾರದೆ ದೊಡ್ಡಣ್ಣ ಏಕೆ ಸುಮ್ಮನೆ ಇದ್ದಾನೆ ಎಂದು ಭೀಮನಿಗೂ ನಿನಗೂ ಅನಿಸಿರಬಹುದು. ಆದರೆ ಅರ್ಜುನ, ವಸ್ತುಸ್ಥಿತಿ ಹೀಗಿದೆಯಪ್ಪ. ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಅಶ್ವತ್ಥಾಮ ಇವರೆಲ್ಲರಲ್ಲೂ 4 ಪಾದಗಳಿಂದ ಕೂಡಿದ ಧನುರ್ವೇದ ಪೂರ್ಣವಾಗಿ ನೆಲೆಸಿದೆ. ಬಾಣ ಸಂಧಾನ ಮಾಡುವುದು, ಶತ್ರುಗಳ ಬಾಣಗಳನ್ನು ತಡೆಯುವುದು, ಈ ಶಕ್ತಿಗಳಿಂದ ಕೂಡಿದ ಬ್ರಹ್ಮಾಸ್ತ್ರ, ಇಂದ್ರಾಸ್ತ್ರ, ಅಸುರಾಸ್ತ್ರ, ಆಗ್ನೇಯಾಸ್ತ್ರ, ವಾರುಣಾಸ್ತ್ರ ಮೊದಲಾದ ಅಸ್ತ್ರಗಳ ಪ್ರಯೋಗಗಳನ್ನು ಅವರುಗಳು ಬಲ್ಲರು. ದುರ್ಯೋಧನ ಅವರೆಲ್ಲರನ್ನೂ ತನ್ನ ಉಪಕಾರ, ಪ್ರೀತಿ, ಗೌರವಗಳಿಂದ ಕಟ್ಟಿ ಹಾಕಿದ್ದಾನೆ. ಅವನಿಗೆ ಯುದ್ಧವೀರರಲ್ಲಿ ಯಾವಾಗಲೂ ಪ್ರೀತಿ, ಅಭಿಮಾನ ಉಂಟು. ದುರ್ಯೋಧನನಿಂದ ಪೂಜಿತರಾದ ಗುರು ದ್ರೋಣರು, ಕೃಪರು, ತಾತ ಭೀಷ್ಮರು ಸಂಧಿ ಮಾಡಿಕೋ ಎಂದು ಹೇಳುತ್ತಾ ಇರುತ್ತಾರೆ. ಆದರೆ ಕಾಲವು ಬಂದಾಗ ತಮ್ಮ ಶಕ್ತಿಯನ್ನು ಮಾತ್ರ ತೋರಿಸದೇ ಇರುವುದಿಲ್ಲ ಅವರು. ಪಾರ್ಥ, ಗ್ರಾಮ, ನಗರ, ಅರಣ್ಯ, ಸಮುದ್ರದಿಂದ ಕೂಡಿದ ಈ ಸಮಸ್ತ ಭೂಮಿಯು ಈಗ ದುರ್ಯೋಧನನ ವಶದಲ್ಲಿದೆ. ನಮಗೆಲ್ಲ ಹಿತವಾದವನು, ಪ್ರಿಯನಾದವನು, ಅರ್ಹನು ನೀನೇ, ನೀವೊಬ್ಬನೇ. ನಿನ್ನಲ್ಲೇ ನಾನು ಭರವಸೆ ಇಟ್ಟಿದ್ದೇನೆ ಅರ್ಜುನ ಎಂದೇ ವೇದವ್ಯಾಸರಿಂದ ಪಡೆದ ರಹಸ್ಯ ವಿದ್ಯೆಯನ್ನು ಗ್ರಹಿಸಿ ನಿನಗೆ ಉಪದೇಶ ಮಾಡುತ್ತಿದ್ದೇನೆ. ಮನೋನಿಗ್ರಹದಿಂದ ಆ ಮಂತ್ರಗಳನ್ನು ನೀನು ಜಪಿಸಿದರೆ ದೇವತೆಗಳ ಅನುಗ್ರಹವೂ ಲಭಿಸುತ್ತದೆ. ತಪಸ್ಸಿನಲ್ಲಿ ನಿನ್ನ ಮನಸ್ಸಿಡು. ಅದಕ್ಕೆ ಮೊದಲು ನೀನು ತಿಳಿದುಕೊಳ್ಳಬೇಕಾದ, ಅನುಷ್ಠಾನದಲ್ಲಿ ತರಬೇಕಾದ ಕೆಲವು ಮುಖ್ಯ ಅಂಶಗಳಿವೆ. ನಾನು ನಿನಗೆ ಹೇಳುತ್ತೇನೆ. ನೀನು ಬುದ್ಧಿಶಾಲಿ, ಜಿತೇಂದ್ರಿಯ. ಇದು ನಿನಗೆ ಕಷ್ಟವಲ್ಲ ಅರ್ಜುನ, ಕಷ್ಟವಲ್ಲ ಎಂದು ಹೇಳುತ್ತಾನೆ ಧರ್ಮರಾಜ. ಪಾರ್ಥ, ದಿನವೂ ಸೂರ್ಯೋದಯಕ್ಕೆ ಮುನ್ನ ಉಷಃಕಾಲದಲ್ಲಿ ಏಳು ನೀ ಪ್ರತ್ಯೂಷದಲ್ಲಿ. ಏಳು ನೀ ಪ್ರತ್ಯೂಷದಲ್ಲಿ, ಏಳು ನೀ ಪ್ರತ್ಯೂಷದಲ್ಲಿ, ಶಶಿಮೌಳಿ ಮೈದೋರಲಿ, ತದೀಯ ಶರಾಳಿಗಳು ಸಿದ್ಧಿಸಲಿ, ಸೇರಲಿ ಶಿವನ ಕೃಪೆ ನಿನಗೆ. ಶಶಿಮೌಳಿ, ಚಂದ್ರಶೇಖರ, ಪರಮಶಿವ, ಪಿನಾಕಪಾಣಿ ನಿನಗೆ ದರ್ಶನ ಕೊಡಲಿ. ಆತ ಕರುಣಿಸುವ ದಿವ್ಯಾಸ್ತ್ರಗಳು ನಿನಗೆ ಸಿದ್ಧಿಸಲಿ. ಶಿವನ ಕೃಪೆ ನಿನ್ನ ಮೇಲೆ ಸಂಪೂರ್ಣವಾಗಿ ಬರುವಂತಾಗಲಿ. ಅರ್ಜುನ, ತಪಸ್ಸೆಂಬುದು ಸುಲಭ ಅಲ್ಲ. ನಿನ್ನ ಇಂದ್ರಿಯ ನಿಗ್ರಹವನ್ನು ಪರೀಕ್ಷಿಸಿ ನಿನ್ನ ತಪಸ್ಸನ್ನು ಕೆಡಿಸಲು ದೇವಲೋಕದ ಸ್ತ್ರೀಯರು ಬಂದಾರು. ಜಿತೇಂದ್ರಿಯನಾಗಿರು, ಅವರ ಬಲೆಗೆ ಬೀಳಬೇಡ. ಸೋಲದಿರು ಸುರಸತಿಯರಿಗೆ, ಸೋಲದಿರು ಸುರಸತಿಯರಿಗೆ, ಸಮ್ಮೇಳವಾಗದಿರು ಅವರೊಡನೆ, ಕೈಮೇಳ ಬೀಸುವುದು ಕಾಮವೈರಿಯ ಚರಣ ಕಮಲದನಿ. ಕಾಮಾರಿಯ ಚರಣ ಕಮಲಗಳನ್ನು ಭಜಿಸು. ಪಾರ್ಥ, ಮಾಯೆಗೆ ವಶನಾಗಿ ಮುಗ್ಗರಿಸಬೇಡ. ಮಾಯೆ ಎಂದರೆ ನಮ್ಮನ್ನು ಭ್ರಮೆಗೆ ಒಳಪಡಿಸುವಂತಹ ಸನ್ನಿವೇಶಗಳು, ನಿಜ ಅಲ್ಲದೆ ನಿಜ ಎಂಬ ಭ್ರಮೆ ಮೂಡಿಸುವಂತಹ ಸಂದರ್ಭಗಳು. ಅಂಥ ಸನ್ನಿವೇಶಗಳಲ್ಲಿ
ಜಾಗರೂಕನಾಗಿರು, ಮುಗ್ಗರಿಸಬೇಡ ಎನ್ನುತ್ತಿದ್ದಾನೆ ಧರ್ಮರಾಜ. ಮುಗ್ಗದಿರು ಮಾಯೆಯಲಿ, ಮುಗ್ಗದಿರು ಮಾಯೆಯಲಿ, ಮುಗ್ಗದಿರು ಮಾಯೆಯಲಿ, ಮದದಲ್ಲಿ ನೆಗ್ಗದಿರು, ರೋಷದ ವಿಡಂಬದಲ್ಲಿ ಅಗ್ಗಳೆಯದನದಿಂದ, ಅಹಂಕೃತಿ ಭರದಿ ಮೆರೆಯದಿರು. ಅರ್ಜುನ, ಅಹಂಕಾರಕ್ಕೆ ಬಲಿಯಾಗಬೇಡ. ರೋಷ ಬಂದಾಗ ಮೈಮರೆತು ಮದಿಸಿ ವಿವೇಕವನ್ನು ಕಳೆದುಕೊಳ್ಳಬೇಡ. ಆತ್ಮವಂಚನೆಯನ್ನು ಮಾಡಿಕೊಳ್ಳಬೇಡ ಪಾರ್ಥ. ಲೋಭಕ್ಕೆ ವಶನಾಗಬೇಡ. ಜಯ ಲಭಿಸುವುದು ಎಂದು ಕಂಡುಕೊಂಡಾಗ ತಲೆ ತಿರುಗಿ ಮೈಮರೆಯದಂತೆ ನೋಡಿಕೋ ಅರ್ಜುನ. ಹಗುರಾಗದಂತೆ ನೋಡಿಕೋ. ಘನತೆಗೆ ಚ್ಯುತಿ ಬರದಂತೆ ಜಾಗರೂಕನಾಗಿರು. ಅಗ್ಗಿಸದಿರಾತ್ಮನನು ಲೋಭದೊಳೊಗ್ಗದಿರು, ಅಗ್ಗಿಸದಿರಾತ್ಮನನು ಲೋಭದೊಳೊಗ್ಗದಿರು, ಲಘುವಾಗದಿರು, ಮಿಗೆ ಹಿಗ್ಗದಿರು ಹೊಗಳಿಕೆಗೆ, ಮಿಗೆ ಹಿಗ್ಗದಿರು ಹೊಗಳಿಕೆಗೆ, ಮನದಲ್ಲಿ ಪಾರ್ಥ ಕೇಳ. ಧನಂಜಯ, ಎಂಥ ವಿಪತ್ತು ಬರುವಂತಿರಲಿ ಅಸತ್ಯವನ್ನು ಮಾತ್ರ ಆಡದಿರು. ಯಾರನ್ನು ವಂಚಿಸದೇ ಇರು. ದೈವದಲ್ಲಿ ನಂಬಿಕೆ ಇಲ್ಲದ ನಾಸ್ತಿಕರೊಡನೆ ಮಾತುಕತೆಯಲ್ಲಿ ತೊಡಗಬೇಡ. ನಂಬಿಕೆ ದ್ರೋಹ ಮಾಡುವಂತಹ ವಿಶ್ವಾಸಘಾತಕರ ಸ್ನೇಹವನ್ನು ಮಾಡಿಕೊಳ್ಳಬೇಡ ಪಾರ್ಥ. ಆಡದಿರ ಸತ್ಯವನು, ಕಪಟವ ಮಾಡದಿರು, ನಾಸ್ತಿಕರೊಡನೆ ಮಾತಾಡದಿರು, ಕೆಳೆಗೊಳ್ಳದಿರು ವಿಶ್ವಾಸಘಾತಕರ. ಯಾರನ್ನು ಅಲಕ್ಷಿಸಬೇಡ, ಉಪೇಕ್ಷಿಸಬೇಡ, ಕಡೆಗಣಿಸಬೇಡ ಕಂಡೆಯ. ನಿಕೃಷ್ಟವಾಗಿ ಕಾಣಬೇಡ ಅರ್ಜುನ. ಅಲ್ಲದೆ ಪರಸತಿಯರ ಸಂಗ ಮಾಡಬೇಡ. ಯುದ್ಧದಲ್ಲಿ ಹೇಡಿಯಾಗಬೇಡ. ಕೋಡಿಗಳೆಯದಿರಾರುವನು, ಕೋಡಿಗಳೆಯದಿರಾರುವನು, ಮೈಗೂಡದಿರು ಪರವಧುವಿನಲಿ, ಮೈಗೂಡದಿರು ಪರವಧುವಿನಲಿ, ರಣಖೇಡನಾಗದಿರು ಎಂದು ನುಡಿದನು ನೃಪತಿ ಅರ್ಜುನಗೆ. ಇಷ್ಟು ಹೇಳಿ ಜನಮೇಜಯ, ಧರ್ಮರಾಜ ಎಂತೆಂತಹವರಿಗೆ ಸದ್ಗತಿ ದೊರಕುವುದಿಲ್ಲ ಎನ್ನುತ್ತಾನೆ. ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ ಎಲ್ಲದರ ಸಾರವನ್ನು ಭಟ್ಟಿ ಇಳಿಸಿ ಹೇಳುತ್ತಿದ್ದಾನೆ ಧರ್ಮರಾಜ. ಆಹಾ, ಎಂತಹ ಮಾತುಗಳು, ಎಂತಹ ಮಾತುಗಳು! ಕ್ರೂರರಿಗೆ, ಶಠರಿಗೆ, ವೃಥಾಹಂಕಾರಿಗಳಿಗೆ, ಅತಿ ಕುಟಿಲರಿಗೆ, ಉಪಕಾರಿಯ ಬಘಾತರಿಗೆ, ಭೂತದ್ರೋಹಿ ಜೀವರಿಗೆ, ಜಾರರಿಗೆ, ಜಡರಿಗೆ, ನಿಕೃಷ್ಟಾಚಾರರಿಗೆ, ಪಿಸುನರಿಗೆ, ಜಾರರಿಗೆ, ಜಡರಿಗೆ, ನಿಕೃಷ್ಟಾಚಾರರಿಗೆ, ಪಿಸುನರಿಗೆ, ಧರ್ಮವಿದೂರರಿಗೆ, ಕಲಿಪಾರ್ಥಕ್ಕೆ ಪರಲೋಕವಿಲ್ಲೆಂದ. ಕ್ರೂರರಿಗೆ, ಕರುಣೆ ದಯೆ ಇಲ್ಲದ ಕ್ರೂರ ಸ್ವಭಾವವುಳ್ಳವರಿಗೆ, ಶಠರಿಗೆ, ತಾ ಹೇಳುವುದೇ ಸರಿ, ತಾ ಮಾಡಿದ್ದೇ ಸರಿ ಎನ್ನುವಂತಹ ಶಠರಿಗೆ, ವೃಥಾಹಂಕಾರಿಗಳಿಗೆ, ಯೋಗ್ಯತೆ ಸಾಮರ್ಥ್ಯ ಒಂದು ಇಲ್ಲದೆಯೇ
ಇದೇ ಎಂದು ತಿಳಿದು ಅಹಂಕಾರ ಪಡುವವರಿಗೆ, ಅತಿ ಕುಟಿಲರಿಗೆ, ಮೋಸಗಾರರಿಗೆ, ಉಪಕಾರಿಯಪಘಾತರಿಗೆ, ತಮಗೆ ಉಪಕಾರ ಮಾಡದವರಿಗೇ ತೊಂದರೆ ಕಷ್ಟ ಕೊಡುವ ಘಾತಕರಿಗೆ, ಭೂತದ್ರೋಹಿ ಜೀವರಿಗೆ, ಮೂಕ ಪ್ರಾಣಿಗಳಿಗೆ ಹಿಂಸೆ ಮಾಡಿ ಅವುಗಳಿಂದ ಸ್ವಾರ್ಥ ಸಾಧಿಸಿಕೊಳ್ಳುವ ದ್ರೋಹಿಗಳಿಗೆ, ಜಾರರಿಗೆ, ಪರಸ್ತ್ರೀ ಮೋಹದಲ್ಲಿ ತೊಡಗುವ ಲಂಪಟರಿಗೆ, ಜಡರಿಗೆ, ಕೆಲಸ ಮಾಡದ ಸೋಮಾರಿಗಳಿಗೆ, ನಿಕೃಷ್ಟಾಚಾರರಿಗೆ, ಕೀಳು ದರ್ಜೆಯ ಕಾರ್ಯದಲ್ಲಿ ತೊಡಗುವವರಿಗೆ, ಪಿಸುನರಿಗೆ, ಚಾಡಿ ಮಾತುಗಳಲ್ಲಿ ತೊಡಗುವವರಿಗೆ, ಧರ್ಮವಿದೂರರಿಗೆ, ಧರ್ಮದ್ವೇಷಗಳಿಗೆ, ಕಲಿಪಾರ್ಥಗೆ, ಪರಲೋಕವಿಲ್ಲೆಂದ ಇಂಥವರಿಗೆಲ್ಲ ಪಾರ್ಥ ಪರಲೋಕವಿಲ್ಲ, ಸದ್ಗತಿ ಇಲ್ಲ. ಅಲ್ಲದೆ ಭ್ರಾತೃಮಿತೃ ವಿರೋಧಕಗೆ, ಭ್ರಾತೃಮಿತ್ರ ವಿರೋಧಕಗೆ, ಪಿತೃಮಾತೃಘಾತಿಗೆ, ಖಳನಿಗೆ, ಉತ್ತಮ ಜಾತಿ ನಾಶಕನಿಂಗೆ, ವರ್ಣಾಶ್ರಮ ವಿದೂಷಕಗೆ, ಜಾತಿ ಸಂಕರಕಾರಗೆ, ಆಕ್ರೋಧಾದಿರೇಗಗೆ, ಗಾಢಗರ್ವಿಗೆ, ಭೂತವೈರಿಗೆ, ಪಾರ್ಥಕೆ ಪರಲೋಕವಿಲ್ಲೆಂದ ಒಡಹುಟ್ಟಿದವರಿಗೆ, ಸ್ನೇಹಿತರಿಗೆ ದ್ರೋಹ ಮಾಡುವವರಿಗೆ, ಭ್ರಾತೃಮಿತ್ರ ವಿರೋಧಕಗೆ, ಹೆತ್ತ ತಾಯಿ ತಂದೆಯರಿಗೆ ಕೃತಜ್ಞತೆಯಿಂದ ವರ್ತಿಸುವವರಿಗೆ, ಪಿತೃಮಾತೃಘಾತಿಗೆ, ನೀಚ ಬುದ್ಧಿ ಇರುವ ಖಳರಿಗೆ, ಖಳನಿಗೆ, ಉತ್ತಮ ಜಾತಿಯವರನ್ನ ಹಿಂಸಿಸಿ ನಾಶ ಮಾಡಬೇಕು ಎನ್ನುವವರಿಗೆ, ಉತ್ತಮ ಜಾತಿ ನಾಶಕನಿಂಗೆ, ವರ್ಣಾಶ್ರಮ ಧರ್ಮದ ನೀತಿಯನ್ನು ತಿಳಿಯದೆ ದೂಷಿಸುವವರಿಗೆ, ವರ್ಣಾಶ್ರಮ ವಿದೂಷಕಗೆ, ಜಾತಿ ಸಂಕರವೆಂಬ ಪಾಪ ಕಾರ್ಯದಲ್ಲಿ ತೊಡಗುವವರಿಗೆ, ಜಾತಿ ಸಂಕರಕಾರಗೆ, ಕ್ರೋಧಾತಿರೇಕಕ್ಕೆ ವಶನಾಗಿ ಕೆಟ್ಟ ಕಾರ್ಯ ಮಾಡುವವನಿಗೆ, ಕ್ರೋಧಾದಿರೇಗಗೆ, ದುರಹಂಕಾರಿಗೆ, ಗಾಢಗರುವಿಗೆ, ಜೀವಹಿಂಸೆಯಲ್ಲಿ ತೊಡಗುವವರಿಗೆ, ಭೂತವೈರಿಗೆ, ಪಾರ್ಥ ಪರಲೋಕದಲ್ಲಿ ಸ್ಥಾನ ಇರುವುದಿಲ್ಲವಪ್ಪ, ಇರುವುದಿಲ್ಲ. ಪಾರ್ಥಕೆ ಪರಲೋಕವಿಲ್ಲೆಂದ ಇನ್ನೂ ಕೆಲವರಿಗೆ ಪರಲೋಕದಲ್ಲಿ ಸ್ಥಾನ ಇರುವುದಿಲ್ಲ ಪಾರ್ಥ. ಸ್ವಾಮಿದ್ರೋಹಿಗಳಿಗೆ, ಕಾಮುಕರಿಗೆ, ಸ್ವಾಮಿ ಕಾಮ್ಯ ವಿಘಾತಕಂಗೆ, ಅತಿ ಕಾಮುಕಗೆ, ಮಿಥ್ಯಾಪವಾದಿಗೆ, ಭೂಮಿ ದೇವದ್ವೇಷಿಗೆ, ಅತ್ಯಾಶಿಗೆ, ಬಕಂವ್ರದಿಗೆ, ಗ್ರಾಮಣಿಗೆ, ಪಾಷಂಡಗೆ, ಆತ್ಮವಿರಾಮಕಾರಿಗೆ, ಊಟ ಸಾಕ್ಷಿಗೆ, ನಾಮಧಾರಿಗೆ, ಪಾರ್ಥಕೆ ಪರಲೋಕವಿಲ್ಲೆಂದ ಸ್ವಾಮಿದ್ರೋಹಿಗಳಿಗೆ, ಕಾಮುಕರಿಗೆ, ಸಜ್ಜನರ ಮೇಲೆ ಸುಳ್ಳು ದೂರನ್ನ ಹೊರಿಸುವವರಿಗೆ, ಬ್ರಹ್ಮಜ್ಞಾನವನ್ನು ತಿಳಿದು ಲೋಕೋಪಕಾರದಲ್ಲೇ ತೊಡಗಿರುವಂತಹ ಬ್ರಾಹ್ಮಣ ದ್ವೇಷಗಳಿಗೆ, ದುರಾಸೆ ಉಳ್ಳವರಿಗೆ, ಸುಳ್ಳು ಸಾಕ್ಷಿ ಹೇಳುವವರಿಗೆ, ಇತರರಿಗೆ ನಂಬಿಕೆ ಹುಟ್ಟಿಸುವಂತೆ ನಟನೆ ಮಾಡುವವರಿಗೆ, ಸಂಪ್ರದಾಯ ಬಾಹಿರರಾದ ಪಾಷಂಡಿಗಳಿಗೆ, ಸತ್ವವಿಲ್ಲದೆ ವೇಷ ಹಾಕಿ ಜನರಿಗೆ ಮೋಸ ಮಾಡುವವರಿಗೆ ಪರಲೋಕ ಇಲ್ಲ ಪಾರ್ಥ, ಪರಲೋಕ ಇಲ್ಲ ಎನ್ನುತ್ತಾನೆ ಧರ್ಮರಾಜ. ಧರ್ಮರಾಜನಿಗೆ ತನಗೆ ಇರುವ ತಿಳುವಳಿಕೆಯನ್ನು ತಮ್ಮಂದಿರಿಗೆ ಹೇಳುವ ಅವಕಾಶ ಅಷ್ಟಾಗಿ ಇರಲಿಲ್ಲ.
ಏಕಾಂತ ಜೀವನ ನಡೆಸುವಾಗ, ನಗರ ಜೀವನದ ಜಂಜಾಟ ಇಲ್ಲದಿರುವಾಗ ಈ ತರಹದ ಸಂಭಾಷಣೆಗಳಲ್ಲಿ ತೊಡಗುವುದು ಸಹಜ. ಈ ಸಂದರ್ಭದಲ್ಲಿ ಅರ್ಜುನನಿಗೆ ಈ ನೀತಿಯ ಮಾತನ್ನು ಹೇಳಬೇಕಾದ ಅಗತ್ಯ ಇದೆಯೇ ಎಂದು ನಮಗೆ ಅನಿಸುತ್ತದೆ. ಮಹಾಭಾರತವನ್ನು ಬರೆದ ವೇದವ್ಯಾಸರು ಸಮಯ ಸಂದರ್ಭ ಸಿಕ್ಕಾಗೆಲ್ಲ ನೀತಿಯ ಮಾತನ್ನ ಧರ್ಮಜ್ಞರ, ನೀತಿವಂತರ, ಶೀಲ ಚಾರಿತ್ರ್ಯ ಇರುವವರ ಬಾಯಿಂದ ಹೊರಡಿಸುತ್ತಾರೆ. ಎಷ್ಟು ಬಾರಿ ಹೇಳಿಸಿದರೇನು, ಕೇಳಿಕೊಂಡರೇನು, ಮನುಷ್ಯನ ಮೃಗೀ ಸ್ವಭಾವ ನೀಗಿ ಸಭ್ಯತೆ, ನೇರ್ಮೆ, ಸತ್ಯ, ಧರ್ಮಗಳ ಪ್ರಜ್ಞೆ ಬರುವುದಿಲ್ಲ. ಮೇಲಿಂದ ಮೇಲೆ ಇಂಥ ಕಣ್ಣು ತೆರೆಸುವ ಮಾತುಗಳನ್ನು ಕೇಳಿದರೆ ಒಂದಲ್ಲ ಒಂದು ದಿನ ಅಜ್ಞಾನ ನೀಗಿ ಜ್ಞಾನದ ಬೆಳಕು ಮೂಡುತ್ತದೆ. ಮೇಲಾಗಿ ಅರ್ಜುನ ಈಗ ಹೊರಡುತ್ತಿರುವುದು ಸಾಧಾರಣ ಸ್ಥಳಕ್ಕೆ ಅಲ್ಲ, ಸಾಮಾನ್ಯ ಕೆಲಸಕ್ಕೆ ಅಲ್ಲ. ಹಿಮವತ್ ಪರ್ವತ, ಶಂಕರನ ದರ್ಶನ ಪಡೆಯುವ ಉದ್ದೇಶ. ಮುಂದೆ ಕೌರವರು ತಮ್ಮ ಮೂರ್ಖತನವನ್ನೇ ಮುಂದುವರಿಸಿ ಯುದ್ಧಕ್ಕೆ ಕರೆದರೆ ಬಲ ಸಂಗ್ರಹ ಮಾಡಿಕೊಳ್ಳಬೇಕು. ಶಿವನಿಂದ ಪಡೆಯುವ ಶಸ್ತ್ರಾಸ್ತ್ರಗಳು ಸಹ ಲೋಕ ಕಲ್ಯಾಣಕ್ಕಾಗಿಯೇ ಹೊರತು ಸ್ವಾರ್ಥ ಲಾಭಕ್ಕೆ ಅಲ್ಲ. ಶಿವ ಎಂದರೆ ಮಂಗಳ, ಭದ್ರತೆ, ಶುಭ ಎಂದೇ ವೇದವ್ಯಾಸರು ದಿವ್ಯ ಮಂತ್ರಗಳನ್ನು ಧರ್ಮರಾಜನಿಗೆ ಉಪದೇಶಿಸಿ ಅರ್ಜುನನಿಗೂ ಉಪದೇಶಿಸು ಅಂದರು. ಆ ಮಂತ್ರಗಳು ಸಿದ್ಧಿಸಬೇಕಾದರೆ ಅಂಥ ಸಾಧಕನು ಧರ್ಮರಾಜ ಮೇಲೆ ಹೇಳಿದ ನೀತಿ ವಚನಗಳನ್ನು ಅನುಷ್ಠಾನಕ್ಕೆ ತಂದಿರಬೇಕು. ಇಲ್ಲವಾದರೆ ಮಂತ್ರಶಕ್ತಿಯು ಬೂದಿಗೆ ಮಾಡಿದ ಹೋಮದಂತೆ ವ್ಯರ್ಥವಾಗುತ್ತದೆ. ಆಚಾರ ಅನುಷ್ಠಾನ ಇಲ್ಲದವರ ಜಪ ತಪಾದಿಗಳು ಸಿದ್ಧಿಸುವುದಿಲ್ಲ. ವೇದವ್ಯಾಸರು ತಪೋನಿಧಿಗಳು, ಸೃಷ್ಟಿ ಸ್ಥಿತಿ ಲಯಗಳ ಒಡೆಯರಾದ ಬ್ರಹ್ಮ ವಿಷ್ಣು ಶಿವರ ಸಾಮರ್ಥ್ಯ ಹೊಂದಿರುವವರು, ವೇದಗಳನ್ನು ಕ್ರೋಢೀಕರಿಸುವವರು, ಕವಿಗಳು, ದಾರ್ಶನಿಕರು, ಭೂತ ವರ್ತಮಾನ ಭವಿಷ್ಯತ್ತುಗಳನ್ನು ತಿಳಿದ ತ್ರಿಕಾಲಜ್ಞಾನಿಗಳು, ನಮ್ಮ ಕನ್ನಡಮ್ಮನ ಕಂದ ವರಕವಿ ಕುಮಾರವ್ಯಾಸನ ಗುರುಗಳು. ಇಂಥ ಮಹನೀಯರಿಂದ ದಿವ್ಯ ಮಂತ್ರಗಳನ್ನು ಧರ್ಮರಾಜ ಯುಧಿಷ್ಠಿರ ಪಡೆದಿದ್ದಾನೆ. ಸಾಕ್ಷಾತ್ ಯಮಧರ್ಮರಾಜನ ಅಂಶದಿಂದ ಹುಟ್ಟಿದವನೂ ಧರ್ಮರಾಜ, ಪಾಂಡವರ ಹಿರಿಯ. ಸತ್ಯಕ್ಕೆ, ಧರ್ಮಕ್ಕೆ ಮತ್ತೊಂದು ಹೆಸರಾಗಿದ್ದ ಧರ್ಮರಾಜ. ಶ್ರೀಕೃಷ್ಣನ ಗೌರವಕ್ಕೆ ಪಾತ್ರನಾಗಿದ್ದ, ಲೋಕವಂದ್ಯನಾಗಿದ್ದ. ತಾತ ಭೀಷ್ಮರು ಧರ್ಮರಾಜನ ನಿರ್ಧಾರಕ್ಕೆ ತಲೆಬಾಗುತ್ತಿದ್ದರು. ಗುರು ದ್ರೋಣರು ಯುಧಿಷ್ಠಿರನ ಬಾಯಿಂದ ಬಂದದ್ದು ವೇದವಾಕ್ಯ ಅನ್ನುತ್ತಿದ್ದರು. ಯಕ್ಷನ ರೂಪದಲ್ಲಿ ಬಂದ ಧರ್ಮದೇವತೆ ಕೇಳಿದ ಪ್ರಶ್ನೆಗಳಿಗೆ ಯುಧಿಷ್ಠಿರ ಕೊಟ್ಟ ಉತ್ತರಗಳಿಗೆ ತಲೆದೂಗಿ ಸತ್ತ ತಮ್ಮಂದಿರನ್ನು ಬದುಕಿಸಿಕೊಡುತ್ತಾನೆ. ಇಂಥ ಧರ್ಮರಾಜ ತಾನು ವ್ಯಾಸರಿಂದ ಪಡೆದ ದಿವ್ಯ ಮಂತ್ರಗಳನ್ನು ಪಾರ್ಥನಿಗೆ ಕೊಡಬೇಕು ಎನ್ನುವಾಗ ಸ್ವೀಕರಿಸುವ ಪಾತ್ರದಲ್ಲಿ ತಕ್ಕ ಅರ್ಹತೆ ಇರುವುದು ಬೇಡವೇ ಎಂದೇ ಧರ್ಮರಾಜ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಬುದ್ಧಿವಾದದ ಮಾತುಗಳನ್ನು ಹೇಳುತ್ತಾನೆ. ಇದಕ್ಕೆ ಅರ್ಜುನ ಪಾತ್ರನೇ ಅರ್ಹನೇ ಎಂಬುದನ್ನು ಶೀಘ್ರದಲ್ಲೇ ಕಾಣುತ್ತೇವೆ. ಧರ್ಮರಾಜನ ಈ ಮಾತನ್ನು ಕೇಳೋಣ ಬನ್ನಿ. ಕುಲವ ನಾಲಗೆ ಹೇಳಿತು ಎನ್ನುವಂತೆ ಧರ್ಮಜನ ಮಾತಿನಿಂದ ಅವನ ಬಗೆಗೆ ನಮಗೊಂದು ಕಲ್ಪನೆ ಮೂಡುತ್ತದೆ. ಅರ್ಜುನ, ಯಾರಿಗೂ ಹಿಂಸೆಯನ್ನು ಬಗೆಯಬೇಡ. ಜಗತ್ತಿನ ಸಚರಾಚರ ವಸ್ತುಗಳಲ್ಲಿ ನಿನ್ನನ್ನೇ ಬೆರೆಸಿಕೋ. ಅದರಿನಾವಂಗುಪಗತಿಯ ಮಾಡದಿರು, ಅದರಿಂ ಆವಂಗ್ ಉಪಗತಿಯ ಮಾಡದಿರು. ಸಚರಾಚರದ ಚೈತನ್ಯದಲ್ಲಿ ನಿನ್ನನೆ ಬೆರಸಿ ಕಾಬುದು ನಿನ್ನ ತನುವೆಂದು. ಉಗ್ರ ತಪಸ್ಸನ್ನು ಮಾಡಬೇಕಾಗುತ್ತದೆ. ಬೆದರಬೇಡ. ಪಿನಾಕಪಾಣಿಯಾದ ಪರಮಶಿವನ ಪಾದ ಕಮಲಗಳನ್ನು ಮರೆಯಬೇಡ. ಏಕಾಗ್ರಚಿತ್ತನಾಗಿ ಧ್ಯಾನಿಸು. ಹೃದಯಾಂತರಾಳದಲ್ಲಿರುವ ಹರಿಯನ್ನ ಸದಾ ಧ್ಯಾನದಲ್ಲಿ ಇಟ್ಟಿರು. ನಿನ್ನ ಮನಸ್ಸನ್ನ ಅತ್ತ ಇತ್ತ ಕದಲಿಸದೇ ಇರು. ಬೆದರದಿರು ಬಲು ತಪಗೆ, ಶೂಲಿಯ ಪದಯುಗವ ಮರೆಯದಿರು. ಬೆದರದಿರು ಬಲು ತಪಗೆ, ಶೂಲಿಯ ಪದಯುಗವ ಮರೆಯದಿರು. ಹರಿಯನು ಹೃದಯದಲ್ಲಿ ಪಲ್ಲಟಿಸದಿರು. ಸುಖಿಯಾಗು ಹೋಗೆಲ್ಲ. ಸುಖಿಯಾಗು ಅರ್ಜುನ, ಸುಖಿಯಾಗು ಎಂದು ಧರ್ಮರಾಜ ಹರಸಿದ. ಭೀಮನಿಗೆ ಧರ್ಮರಾಜನಿಗೆ ಮತ್ತೊಮ್ಮೆ ನಮಿಸಿದ ಅರ್ಜುನ. ಋಷಿಗಳಿಗೆ ಮುನಿಗಳಿಗೆ ಪಾದಮುಟ್ಟಿ ಪ್ರಣಾಮ ಮಾಡಿದ.
ಅವರೆಲ್ಲ ಮಂತ್ರಾಕ್ಷತೆಯಿಂದ ಹರಸಿದರು. ದ್ರೌಪದಿ ಬಂದು ಅರ್ಜುನನ ನೆತ್ತಿಗೆ ತಿಲಕವನ್ನಿಟ್ಟು ಶುಭಾರತಿ ಎತ್ತಿ, ಪ್ರಿಯ, ವಿಷಯ ಸುಖಗಳನ್ನು ಬಯಸಬೇಡ. ಶತ್ರುಗಳಾದ ಕೌರವರು ನಮಗೆ ಮಾಡಿರುವ ಅನ್ಯಾಯಗಳನ್ನು ನೆನಪಿನಲ್ಲಿಟ್ಟುಕೋ. ನೆನೆಯದಿರುತನು ಸುಖವ, ನೆನೆಯದಿರುತನು ಸುಖವ, ಮನದಲ್ಲಿ ನೆನೆ ವಿರೋಧಿಯ ಸಿರಿಯನು. ಎನ್ನಯ ಘನತರದ ಪರಿಭವವ ನೆನೆ ನೆನೆ ನಿಮ್ಮಗ್ರಜರ ನುಡಿಯ. ನಾ ಪಟ್ಟ ಬವಣೆ ಸದಾ ನಿನ್ನ ನೆನಪಿನಲ್ಲಿರಲಿ. ನಿಮ್ಮ ಅಣ್ಣಂದಿರು ಕೊಟ್ಟ ಬುದ್ಧಿವಾದಗಳನ್ನು ನೆನಪಿನಲ್ಲಿಟ್ಟಿರು. ಮುನಿವರನ ಮಂತ್ರೋಪದೇಶವ ನೆನೆವುದು, ಮುನಿವರನ ಮಂತ್ರೋಪದೇಶವ ನೆನೆವುದು, ಅಭವನ ಚರಣ ಕಮಲವನು ನೆನೆವುದು, ಅಭವನ ಚರಣ ಕಮಲವ ನೆನೆವುದು. ಎನ್ನುತ್ತ ದುರುಪದಿಯರಗಿದಳು ಪಾರ್ಥನ ಪದಾಬ್ಜದಲ್ಲಿ. ಮುನಿವರನ ಮಂತ್ರವನ್ನು ಬಿಡದೆ ಜಪ ಮಾಡು. ಪರಮಶಿವನ ಚರಣ ಕಮಲಗಳ ಮೇಲೆಯೇ ನಿನ್ನ ಮನಸ್ಸು ನಟ್ಟಿರಲಿ ಎಂದು ಹೇಳಿ ದ್ರೌಪದಿ ಅರ್ಜುನನ ಪಾದಗಳಿಗೆ ನಮಸ್ಕಾರ ಮಾಡಿದಳು. ಪಾಂಚಾಲಿ, ಶಿವನ ಪಾದ ಕಮಲಗಳನ್ನು ಭಜಿಸುತ್ತೇನೆ, ಕಠಿಣವಾದ ತಪಸ್ಸನ್ನು ಆಚರಿಸುತ್ತೇನೆ. ಹರನ ಚರಣವ ಭಜಿಸುವೆನು, ದುರ್ಧರ ತಪೋನಿಷ್ಠೆಯಲಿ ಹರನ ಚರಣವ ಭಜಿಸುವೆನು. ಕೇಳೆಲೆ ತರುಣಿ. ಅಷ್ಟೇ ಅಲ್ಲ, ತ್ರಿಪುರಾರಿ ಪಿನಾಕಪಾಣಿಯ ಕೃಪೆಯಿಂದ ಶ್ರೇಷ್ಠವಾದ ಪಾಶುಪತಾಸ್ತ್ರವೇ ಆದಿಯಾಗಿ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದು, ಪಾಶುಪತಾಸ್ತ್ರವಾದಿಯ ದಿವ್ಯ ಮಾರ್ಗಣವ ಪುರಹರನ ಕೃಪೆಯಿಂದ ಪಡೆದು. ಪಾಂಚಾಲಿ, ಆ ಕೌರವ ನರಿಗಳನ್ನು ಸಂಹರಿಸಿ ನಿನ್ನ ಹೃದಯದಲ್ಲಿ ಹುದುಗಿರುವ ಸೋಲಿನ ಅಪಮಾನದ ಅಗ್ನಿಯನ್ನ ನಂದಿಸುತ್ತೇನೆ. ಆ ನರಿಗಳನ್ನು ಸಂಹರಿಸಿ ನಿನ್ನಯ ಪರಿಭವಾಗ್ನಿಯ ನಂದಿಸುವೆ. ಎಲೆ ತರುಣಿ, ಪುರಹರನ ಕೃಪೆಯಿಂದ ಪಾಶುಪದಾಸ್ತ್ರವಾದಿಯ ದಿವ್ಯ ಮಾರ್ಗಣವ ಪಡೆದು ಆ ನರಿಗಳನ್ನು ಸಂಹರಿಸಿ ನಿನ್ನಯ ಪರಿಭವಾಗ್ನಿಯ ನಂದಿಸುವೆ. ನಿಲ್ಲೆಂದನ ಪಾರ್ಥ ಎಂದು ಆಕೆಯ ಕಣ್ಣೀರು ಒರೆಸಿ ಸಮಾಧಾನಪಡಿಸಿದ ಪಾರ್ಥ. ಧರ್ಮರಾಜ ಅರ್ಜುನನನ್ನ ಬಾಚಿ ತಬ್ಬಿಕೊಂಡು ಶಿರವನ ಆಘ್ರಾಣಿಸಿ, ಪಾರ್ಥ, ಕವಚ ಧರಿಸಿ ಧನುರ್ಬಾಣ ಸಮೇತ ಹಿಮಗಿರಿಯತ್ತ ಹೊರಡು. ಶಿವನ ಅನುಗ್ರಹಕ್ಕೆ ಪಾತ್ರನಾಗು. ದೇವೇಂದ್ರನಿಂದ ದಿವ್ಯಾಸ್ತ್ರಗಳನ್ನು ಪಡಿ. ಈಗಲೇ ದೀಕ್ಷಾಬದ್ಧನಾಗಿ ಏಕಾಗ್ರಚಿತ್ತದಿಂದ ಹೊರಡು. ಶುಭವಾಗಲಿ, ವಿಜಯಿಯಾಗು ಎಂದು ಹರಸಿದ. ಅರ್ಜುನ ಅಣ್ಣನ ಮಾತಿನಂತೆಯೇ ಬಿಗಿದ ಬತ್ತಳಿಕೆಯನು ಹೊನ್ನಾಯುಗದ ಖಡುಗ ಕಠಾರಿ ಚಾಪವ ತೆಗೆದನು. ಅಳವಡೆಗಟ್ಟಿ ಬದ್ದುಗೆದಾರಗೊಂಡೆಯವ ಗಾಂಡೀವ ಧನುಸ್ಸನ್ನು, ಅಕ್ಷಯ ತೂಣೀರವನ್ನು, ಕವಚವನ್ನು ಧರಿಸಿ ಮತ್ತೊಮ್ಮೆ ಋಷಿ ಮುನಿಗಳಿಗೆ ಕೈಮುಗಿದು ಧರ್ಮಜ ಭೀಮರ ಪಾದ ಮುಟ್ಟಿ ತಮ್ಮಂದಿರನ್ನ ತಬ್ಬಿಕೊಂಡು ದ್ರೌಪದಿಗೆ ಹೇಳಿಕೊಂಡು ತೇವವಾದ ಕಣ್ಣುಗಳನ್ನು ಒರೆಸಿಕೊಂಡು, ತುಗುಡ ಕರುಷದ ಮುಗಿಲ ತಲೆಯೊತ್ತುಗಳಿಗಿಟ್ಟೆಡೆಯಾಗಿ
ಗುಣಮೌಳಿಗಳ ಮಣಿ ಕಲಿಪಾರ್ಥ ಬೀಳ್ಕೊಂಡನು ನಿಜಾಗ್ರಜನ. ಕಲಿಪಾರ್ಥ ಜನಮೇಜಯ ಹಿಮವತ್ ಪರ್ವತದತ್ತ ಹೊರಟ. ಮಾರ್ಗದಲ್ಲಿ ಅರ್ಜುನನಿಗೆ ಶುಭ ಶಕುನಗಳು ಆದವು. ಕಾಡಿನಲ್ಲಿ ಅನೇಕ ಮೃಗಪಕ್ಷಿಗಳು ಹರಡೆ, ಹಸುಬ, ಹರಿಣ ಶುಭ ಕೋರುವಂತೆ ಮಂಜುಳ ನಿನಾದಗೈಯುತ್ತಿದ್ದವು. ನೀಲಕಂಠನನ್ನ ನೋಡಬೇಕೆಂದು ಹೋಗುತ್ತಿರುವ ಅರ್ಜುನ ನೀಲಕಂಠ ನವಿಲು ಬಲಬಂದುದನ್ನು ಕಂಡು ಹರ್ಷದಿಂದ ಉಬ್ಬಿದನಂತೆ. ನೀಲಕಂಠನ ಮನದ ಬಯಕೆಗೆ ನೀಲಕಂಠನೆ ಬಲಕೆ ಬಂದುದು. ಮೇಲು ಪೋಗಿದ ಸಿದ್ಧಿ ದೈತ್ಯಾಂತಕನ ಬುದ್ಧಿಯಲಿ. ಶತ್ರುಗಳನ್ನು ಅಡಗಿಸಿ ಧರ್ಮವು ನೆಲೆಸಲು ನನ್ನ ಕೈಲಾದ ಸೇವೆ ಆಗುವಂತೆ ಶೂಲಧರ ಪರಮಶಿವ ಮಾಡಲಿ, ಅನುಗ್ರಹ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಪಾರ್ಥ ವೇಗವಾಗಿ ಹೆಜ್ಜೆ ಹಾಕುತ್ತಾ ಮುಂದೆ ನಡೆದ. ಕಾಲಗತಿಯಲಿ ಮೇಲೆ ಪರರಿಗ ಕಾಲಗತಿಯನು ಕಾಬೆನೈಸಲೇ. ಶೂಲಧರನೇ ಬಲ್ಲನೆನುತ ಐತಂದನ ಪಾರ್ಥ. ತಪೋಧನರು ವಾಸ ಮಾಡುತ್ತಿದ್ದ ಗಿರಿ ಕಾನನ ಪ್ರದೇಶಗಳನ್ನು ದಾಟಿ ಹಿಮವತ್ ಪರ್ವತವನ್ನು ತಲುಪಿದ. ಹಿಮವಂತ ಗಂಧಮಾದನಾದಿ ಗಿರಿಪ್ರದೇಶಗಳನ್ನು ದಾಟಿ ರಾತ್ರಿ ಹಗಲು ನಡೆದು ಬೆರಸಿದನು. ಹರಿವರುಷ ಸೀಮೆಯಲಿ ಬೆರಸಿದನು. ಬಳಿಕ ಉತ್ತರೋತ್ತರ ಸರಣಿಯಲಿ ಸೈ ನಡೆದು ಹೊಕ್ಕನು. ಸುರರ ಸೇವ್ಯವನು ಇಂದ್ರಕೀಲ ಮಹಾವನಾಂತರವಾ. ಇಂದ್ರಕೀಲ ಪರ್ವತದ ತಪ್ಪಲಿಗೆ ಬಂದು ಸೇರಿದ. ನಿನ್ನ ಮುತ್ತಜ್ಜ ಅರ್ಜುನ ಅಲ್ಲಿಗೆ ಬರುವುದಕ್ಕೆ 6 ದಿನಗಳು ಹಿಡಿದುವು ಜನಮೇಜಯ. 7ನೆಯ ದಿನದಿಂದ ತಪಸ್ಸಿಗೆ ಕೂರಲು ಸಿದ್ಧನಾದ ಎಂದರು ವೈಶಂಪಾಯನರು. ಅಲ್ಲಿ ಅರ್ಜುನ 2 ತೋಳುಗಳನ್ನು ಮೇಲಕ್ಕೆ ಎತ್ತಿ ಅಂಗಾಂಗಗಳನ್ನು ಚಲಿಸದೆ ನೆಟ್ಟಗೆ ನಿಂತು ನಿಶ್ಚೇಷ್ಟಿತನಾಗಿ ಮನಸ್ಸನ್ನು ನಿಗ್ರಹಿಸಿ ದೃಢವ್ರತನಾಗಿ ತಪಸ್ಸಿಗೆ ಕುಳಿತನೋ ಇಲ್ಲವೋ, ಇಲ್ಲಿ ನಿಲ್ಲು ನಿಲ್ಲು ಎಂಬ ನಭೋವಾಣಿಯೋ ಅಶರೀರವಾಣಿಯೋ ಎನ್ನುವಂತೆ ಕೇಳಿಸಿತು. ಇಲ್ಲಿ ನಿಲ್ಲರ್ಜುನ, ಇಲ್ಲಿ ನಿಲ್ಲರ್ಜುನ, ತಪೋವನ ಕಿಲ್ಲಿ ನೆಲೆ. ಶ್ರುತಿ ಯುವತಿ ಸೂಸುವ ಚೆಲ್ಲೆ ಗಂಗಳ ಮೊನೆಗೆ ಮೀಸಲುಡುಗದ ಮೈ ಸಿರಿಯ. ಅರ್ಜುನ ಅತ್ತ ಇತ್ತ ತಿರುಗಿ ನೋಡಿದ. ಅನತಿ ದೂರದಲ್ಲಿ ಜಟಾಧಾರಿಯೂ ಕೃಶನೂ ಆದ ವೃದ್ಧನೊಬ್ಬನಿದ್ದ. ಅವನ ವಾಣಿಯು ಮಾತ್ರ ಹುಡುಗಿನಂತೆ ಇತ್ತು. ನೀ ಯಾರಪ್ಪ? ಧನುರ್ಬಾಣ ಖಡ್ಗಗಳನ್ನು ಹಿಡಿದಿದ್ದೀಯಾ? ಇದು ತಪೋವನ. ಇಲ್ಲಿ ಜಿತೇಂದ್ರಿಯರೂ ಸಂಯಮಗಳೂ ಆದವರು ಮಾತ್ರ ನೆಲೆಸಲು ಸಾಧ್ಯ. ಪ್ರಾಪಂಚಿಕ ಸುಖಾಪೇಕ್ಷೆಗಳಿಗೆ ತಾವು ಇದಲ್ಲ. ಶಸ್ತ್ರಗಳಿಂದ ನಿನಗೆ ಆಗುವಂತಹ ಕೆಲಸಗಳು ಇಲ್ಲಿ ಒಂದೂ ಇಲ್ಲ. ದುರ್ಲಲಿತದಷ್ಟಾಂಗಯೋಗದ ಕೊಂದಣಿಗೆಯಲಿ ಕೂಡದ ಅಪ್ರತಿಮಲ್ಲ ಶಿವನ ಕ್ಷೇತ್ರವಿದೆ. ದುರ್ಲಲಿತದಷ್ಟಾಂಗಯೋಗದ ಕೊಂದಣಿಗೆಯಲಿ ಕೂಡದ ಅಪ್ರತಿಮಲ್ಲ ಶಿವನ ಕ್ಷೇತ್ರವಿದೆ ಎಂದುದು ನಭೋನಿನದ. ಅಷ್ಟಾಂಗ ಯೋಗ ಸಿದ್ಧಿಗಳನ್ನು ಕರುಣಿಸುವ ಸಾಕ್ಷಾತ್ ಧೂರ್ಜಟಿ ನೀಲಲೋಹಿತ ಪರಮೇಶ್ವರನು ಇರುವಂತಹ ತಾಣ ಇದು. ನೋಡಿದರೆ ಕ್ಷತ್ರಿಯ ನೀನು ಎಂದು ತಿಳಿಯುತ್ತದೆ. ಬಿಲ್ಲು ಬಾಣಗಳು ಬೇರೆ ಇವೆ. ಕಲಹಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ಇಲ್ಲ ಎಂದು ಸಾಮಾನ್ಯರಿಗೆ ಹೇಳುವಂತೆ ಅರ್ಜುನನಿಗೆ ಹೇಳಿದ. ಅರ್ಜುನ ಅವನ ಮಾತನ್ನ ಗೌರವದಿಂದ ಕೇಳಿದನಂತೆ.
ನೋಡಿ ನಮಸ್ಕಾರ ಮಾಡಿದ ಅಷ್ಟೆ. ಅರ್ಜುನ ಮುಂದೆ ಮುಂದೆ ತಪಸ್ಸು ಮಾಡಲು ತಕ್ಕ ಸ್ಥಳವನ್ನು ಹುಡುಕುತ್ತಾ ನಡೆದ. ಆತನ ದೃಢ ನಿರ್ಧಾರವನ್ನು ಕಂಡು ಸಂತೋಷಪಟ್ಟು ಆತ ಇಲ್ಲಿ ಬಾ ಎಂದು ಕೂಗಿದ. ಅರ್ಜುನ ಬಂದು ಕೈಜೋಡಿಸಿ ವಿನಯದಿಂದ ನಿಂತು ಏನು ಅಂದ. ಕಂದ, ನಿನಗೆ ಕ್ಷೇಮವಾಗಲಿ. ನಾನು ಇಂದ್ರ. ನಿನಗೆ ಬೇಕಾದ ವರವನ್ನು ಕೇಳು. ನಿನ್ನ ಮನೋದಾರ್ಢ್ಯವನ್ನು ಪರೀಕ್ಷಿಸಿದೆ ಅಷ್ಟೇ. ಮಗನೇ, ನಿನ್ನಯ ಮನದ ನಿಷ್ಠೆಗೆ ಸೊಗಸಿದೆನು ಪಿರಿದಾಗಿ. ಮಗನೇ, ನಿನ್ನಯ ಮನದ ನಿಷ್ಠೆಗೆ ಸೊಗಸಿದೆನು ಪಿರಿದಾಗಿ. ಹರನಿಲ್ಲಿಗೆ ಬರಲಿ ಕರುಣಿಸಲಿ ನಿನ್ನ ಮನೋಭಿವಾಂಛಿತವ ಅಂದ. ಇಂದ್ರಿಯ ನಿಗ್ರಹವನ್ನು ಪರೀಕ್ಷಿಸುವ ದೈವಾಂಶ ಸಂಭೂತನಿಗೆ ಇಂದ್ರ ಎಂದು ಹೆಸರೋ ಏನೋ. ಅವನು ಒಡ್ಡುವ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವುದು ಕಷ್ಟ. ಅರ್ಜುನನಿಗೆ ಇಂದ್ರನ ಆಶೀರ್ವಾದ ಸಿಕ್ಕಿತು. ನಿನಗೇನು ಬೇಕು ಎಂದು ಇಂದ್ರ ಕೇಳಿದಾಗ, ದೇವ, ನಿನ್ನಿಂದಲೂ ಸಕಲ ದಿವ್ಯಾಸ್ತ್ರಗಳನ್ನು ಪಡೆಯಲು ನಾನು ಬಂದಿದ್ದೇನೆ. ಇದುವೇ ನನ್ನ ಪ್ರಾರ್ಥನೆ ಎಂದ ಅರ್ಜುನ. ಅದಕ್ಕೆ ಇಂದ್ರ, ಇಹ ಪ್ರಾಪ್ತಸ್ಯ ಕಿಂಕಾರ್ಯಂ ಅಸ್ತ್ರೈಸ್ತವ ಧನಂಜಯ. ಇಲ್ಲಿಯವರೆಗೆ ಬಂದಿರುವ ನಿನಗೆ, ಶಿವಸನ್ನಿಧಿಗೆ ಬಂದಿರುವ ನಿನಗೆ ಅಸ್ತ್ರಗಳಿಂದ ಏನಪ್ಪಾ ಪ್ರಯೋಜನ? ಕಾಮಾನ್ ವೃಷ್ಣೀಶ್ವಲೋಕಾಂಸ್ತ್ವಂ ಪ್ರಾಪ್ತೋಸಿ ಪರಮಾಂ ಗತಿಂ. ತಪೋಲೋಕ, ಸತ್ಯಲೋಕ, ಬ್ರಹ್ಮಲೋಕ, ಸ್ವರ್ಗಲೋಕ, ಯಾವ ಲೋಕ ಬೇಕು ನಿನಗೆ ಕೇಳು. ಉತ್ತಮ ಗತಿಯನ್ನು ಪಡೆಯುತ್ತಿ, ನಾನು ಕೊಡುತ್ತೇನೆ. ಇಂದ್ರ ಹಾಗಂದಾಗ ಅರ್ಜುನ, ದೇವದೇವ, ಲೋಭದಿಂದಲೋ ಕಾಮದಿಂದಲೋ ಸುಖವನ್ನೋ ಐಶ್ವರ್ಯವನ್ನೋ ಬಯಸಿ ಬಂದಿಲ್ಲ ನಾನು ಈಗ. ನ ಲೋಭಾನ್ನ ಪುನಃ ಕಾಮಾನ್ನ ದೇವತ್ವಂ ಪುನಃ ಸುಖಂ ನ ಚ ಸರ್ವಾಮರೈಶ್ವರ್ಯಂ ಕಾಮಯೇ ತ್ರಿದಶಾಧಿಪ. ದೇವತ್ವ ಬೇಡ ನನಗೆ, ದೇವತೆಗಳ ಮೇಲಿನ ಪ್ರಭುತ್ವವೂ ಬೇಡ. ನನ್ನ ಸಹೋದರರನ್ನೆಲ್ಲ ಕಾಡಿನಲ್ಲಿ ಬಿಟ್ಟು ಬಂದಿದ್ದೇನೆ. ನಮ್ಮ ಶತ್ರುಗಳನ್ನು ನಾನು ನಿವಾರಿಸದೇ ಇದ್ದರೆ ಅಪಕೀರ್ತಿಗೆ ಭಾಜನನಾಗಬೇಕಾಗುತ್ತದೆ. ಅಕೀರ್ತಿಂ ಸರ್ವಲೋಕೇಶು ಗಚ್ಚೇಯಂ ಶಾಶ್ವತೀ ಸಮಾಹ ಎಂದು ಅರ್ಜುನ ಹೇಳಿದ. ಅರ್ಜುನನ ದೃಢ ಮನಸ್ಸು, ಭ್ರಾತೃಪ್ರೇಮ, ಕರ್ತವ್ಯ ನಿಷ್ಠೆ, ಕೈಕೊಂಡ ಕಾರ್ಯವನ್ನು ಮುಗಿಸಬೇಕು ಎಂಬ ಧ್ಯೇಯ, ಅಪಕೀರ್ತಿಗೆ ಭೀತಿ, ಇವೆಲ್ಲವನ್ನೂ ಕಂಡು ದೇವೇಂದ್ರ ಸುಪ್ರೀತನಾದ. ಅರ್ಜುನ, ನಿನಗೆ ಶುಭವಾಗಲಿ. ಶಂಭುವಿನ ಅನುಗ್ರಹ ಪಡೆದು ಆಮೇಲೆ ಬಾ, ನಾನು ದಿವ್ಯಾಸ್ತ್ರಗಳನ್ನು ಕೊಡುತ್ತೇನೆ. ಯದಾದ್ರಕ್ಷ್ಯಸಿ ಭೂತೇಶಂ ತ್ರ್ಯಕ್ಷಂ ಶೂಲಧರಂ ಶಿವಂ ತದಾ ದಾಸ್ಯಾಮಿ ತೇ ತಾತ ದಿವ್ಯಾನ್ಯಸ್ತ್ರಾಣಿ ಸರ್ವಶಃ ಎಂದು ಹೇಳಿ ಹರಸಿ ಕಳಿಸಿದ. ಸಾಧಾರಣ ಪರೀಕ್ಷೆ ಅಲ್ಲ ಇದು. ಉತ್ತಮ ಲೋಕಗಳನ್ನು ಪಡೆಯುವುದಕ್ಕೆ ಜನ ಕಠಿಣ ವ್ರತಗಳನ್ನು ತೊಟ್ಟು ಉಗ್ರ ತಪಸ್ಸು ಮಾಡುತ್ತಾರೆ. ಅರ್ಜುನನಿಗೆ ಅನಾಯಾಸವಾಗಿ ದೊರಕುವಂತೆ ಇತ್ತು. ಬೇಡ, ಒಂದು ಕೆಲಸಕ್ಕಾಗಿ ಬಂದಿದ್ದೇನೆ, ಅದನ್ನು ಮಾಡಿ ಮುಗಿಸುತ್ತೇನೆ ಅಂತ ಹೇಳಿದ. ಪ್ರಥಮ ಪರೀಕ್ಷೆಯಲ್ಲಿ, ಕಠಿಣ ಪರೀಕ್ಷೆ ಅದು, ಪಾರ್ಥ ತೇರ್ಗಡೆಯಾದ. ಇಂದ್ರನಿಂದ ಬೀಳ್ಕೊಂಡು ಶಿವಸನ್ನಿಧಿ ಇರುವ ಗಿರಿಪ್ರದೇಶಕ್ಕೆ ಬಂದ ಅರ್ಜುನ. ಆ ರಾತ್ರಿ ಅಲ್ಲಿ ತಂಗಿ ಮಾರನೆಯ ದಿನ ಬೆಳಗಿನ ಜಾವ ಎದ್ದು ಸನಿಹದಲ್ಲಿದ್ದ ಸರೋವರದಲ್ಲಿ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟ. ಅವ್ಯಕ್ತ ದಿಕ್ ದೇವತೆಗಳಿಗೆ ಕೈಮುಗಿದ. ಧರ್ಮರಾಜ ಉಪದೇಶಿಸಿದ್ದ ಪವಿತ್ರವಾದ ಶಿವ ಮಂತ್ರಗಳನ್ನು ನಿರ್ಮಲ ಮನಸ್ಸಿನಿಂದ ಜಪಿಸುತ್ತಾ ಎರಡೂ ಬಾಹುಗಳನ್ನು ಮೇಲಕ್ಕೆತ್ತಿಕೊಂಡು ನಿಂತು, ವಿನುತ ಶಾಂಭವ ಮಂತ್ರ ಜಪ ಸಂಜನಿತ ನಿರ್ಮಲ ಭಾವ ಶುದ್ಧಿಯ ಮನದೊಳು ಅರ್ಜುನನೆತ್ತಿನಿಂದನು ದೀರ್ಘಬಾಹುಗಳ ಧ್ಯಾನಿಸಿದ. ಶಿವನ ಮೇಲೆ ಹೋಯಿತು ಅವನ ಮನಸ್ಸು. ಅತ್ತ ಇತ್ತ ಚಲಿಸುವ ಮನಸ್ಸು ಸ್ಥಿರವಾಗಿ ನಿಂತಿತು. ಧನಂಜಯ ತಪಸ್ಸು ಮಾಡತೊಡಗಿದ. ನೆನಕು ನೆಮ್ಮಿತು ಶಿವನನು, ನೆನಕು ನೆಮ್ಮಿತು ಶಿವನನು,
ಇತರದ ನಾನ ಕೊನೆಯ ತೆರಳಿಕೆಯ ತೊಡಚೆಯ ಮನದ ಸಂಚಲವೀಚುವುದು ಇತರದ ನಾನೆ ಕೊನೆಯ ತೆರಳಿಕೆಯ ತೊಡಚೆಯ ಮನದ ಸಂಚಲವೀಚುವುದು ಕಲಿಧನಂಜಯನ ಆಹಾ ಆಹಾ, ಬನ್ನಿ ಕೇಳಿ, ಇಲ್ಲಿ ನೋಡಿ. ಕವಿ ನಾರಣಪ್ಪ ತಪಸ್ಸು ಮಾಡುತ್ತಿದ್ದ ಪಾರ್ಥನ ಚಿತ್ರವನ್ನ ನಮಗೆ ಹೇಗೆ ತೋರಿಸುತ್ತಿದ್ದಾನೆ ನೋಡಿ. ಮುಗುಳುಗಂಗಳ ಮೇಲುಗುಡಿದೋಳುಗಳ ಮಿಡುಕುವ ತುಟಿಯ ತುದಿಗಾಲುಗಳ ಹೊರಿಗೆಯ ತಪದ ನಿರಿಗೆಯ ನಿಷ್ಪ್ರಕಂಪನದ ಬಿಗಿದ ಬಿಲ್ಲಿನ ಬೆನ್ನ ಬತ್ತಳಿಕೆಗಳ ಕಿಗ್ಗಟ್ಟಿನ ಕಠಾರಿಯ ಹೆಗಲರಾಯುಧ ಹೊಸದ ಬಸಿ ತೊಡಗಿದನು ಬಲುದಬ ಮುಗುಳುಗಂಗಳ ಮುಚ್ಚಿದ ಕಣ್ಣುಗಳು, ಮೇಲುಗುಡಿದೋಳುಗಳ ಮೇಲಕ್ಕೆತ್ತಿದ ತೋಳುಗಳು, ಮಿಡುಕುವ ತುಟಿಯ ಅಲುಗಾಡುವ ತುಟಿಗಳು, ತುದಿಗಾಲುಗಳ ಹೊರಿಗೆಯ ತುದಿಗಾಲುಗಳ ಮೇಲೆ ಭಾರ ಬಿಟ್ಟು ನಡುಗದೆ ನೆಟ್ಟಗೆ ನಿಂತಿರುವ ನಿಲುವು, ತಪದ ನಿರಿಗೆಯ ನಿಷ್ಪ್ರಕಂಪನದ ಬಿಗಿದ ಬಿಲ್ಲಿನ ಬಿಗಿದ ಬಿಲ್ಲು, ಬೆನ್ನಿಗೆ ಕಟ್ಟಿರುವ ಬತ್ತಳಿಕೆ, ಬೆನ್ನ ಬತ್ತಳಿಕೆಗಳ ಕಿಗ್ಗಟ್ಟಿನ ಕಠಾರಿಯ ಹೆಗಲರಾಯುಧ ಹೊಸದ ಬಸಿ ತೊಡಗಿದನು ಬಲುದವ ಸೊಂಟದಲ್ಲಿ ಕಿಗ್ಗತ್ತಿನ ಕಠಾರಿ, ಹೆಗಲ ಮೇಲೆ ಅಡಾಯುಧ, ಮೇಲಕ್ಕೆ ಬಾಗಿದ ಕತ್ತಿ. ಹೊಸ ಪರಿಯ ಈ ತಪಸ್ವಿ ತಪಸ್ಸಿನಲ್ಲಿ ತೊಡಗಿದ. ಜನಮೇಜಯ ಅಲ್ಲಿಯವರೆಗೆ ಅಲ್ಲಿಯೇ ಇದ್ದು ಅರ್ಜುನನನ್ನೇ ಗಮನಿಸುತ್ತಿದ್ದ ದೇವೇಂದ್ರ ತನ್ನ ಲೋಕಕ್ಕೆ ಮರಳಿದ. ಮರಳಿದನು ದೇವೇಂದ್ರನತ್ತನು, ಮರಳಿದನು ದೇವೇಂದ್ರನತ್ತಲು, ಹರನೊಡನೆ ಹೊರೆಯೇರಿದ ಅಂತಃಕರಣ ಹಿಗ್ಗಿತು, ಹುದುಗಿದನು ಬಹಿರಂಗ ಭಾವನೆ. ಅರ್ಜುನನ ಅಂತಃಕರಣ ಶಿವನೊಂದಿಗೆ ಬೆರೆಯಲು ಸಿದ್ಧವಾಯಿತಂತೆ. ಧರಣಿ ಮೊದಲೇನೆ ಭೂತ ಪಂಚಕ ಮರುತ ಪಂಚಕ ವಿಷಯವಿಂದ್ರಿಯ ಕರಣವು 25 ತತ್ವಾತ್ಮಕನ ಚಿಂತಿಸಿದ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಬುದ್ಧೀಂದ್ರಿಯ, ಪಂಚೇಂದ್ರಿಯಗಳೇ ಮೊದಲಾದ 25 ಇಂದ್ರಿಯ ತತ್ವಗಳ ಸ್ವರೂಪನಾಗಿರುವ ಪರಮಾತ್ಮನನ್ನ ಕುರಿತು ಅರ್ಜುನ ಧ್ಯಾನಿಸತೊಡಗಿದ. ಜನಮೇಜಯ ಭೂಪಾಲ, ಕೇಳು, ಏನ ಹೇಳಲಿ ಆ ನಿನ್ನ ಮುತ್ತಜ್ಜನ ಮನೋನಿಗ್ರಹವನ್ನ. ಶುದ್ಧ ವಿದ್ಯಾ ಸ್ವರೂಪನಾದ ಪರಮೇಶ್ವರನ ಮೇಲೆ ನೆಟ್ಟ ಮನಸ್ಸಿನಿಂದ ಧ್ಯಾನಿಸತೊಡಗಿದ. ಮೇಲೆ ವಿದ್ಯಾರಾಗನಿಧಿಯ ಕಾಲಕಲಾತ್ಮಕನ ಮಾಯೆಯ ಮೇಲು ಬೋಗಿನ ಶುದ್ಧ ವಿದ್ಯಾರೂಪನೀಶ್ವರನ ಕೇಳು ನೃಪದಿ ಸದಾಶಿವನನು ಉತ್ತಾಳ ಶಕ್ತಿಯನು ಅಖಿಲ ತತ್ವದ ಮೌಳಿಮಣಿಯನು ಅಖಂಡ ಚಿನ್ಮಯ ಶಿವನ ಚಿಂತಿಸಿದ. ಇಹಲೋಕದ ಅರಿವನ್ನೇ ಮರೆತು ಚಿನ್ಮಯಾತ್ಮಕನಾದ ಶಿವನನ್ನ ಕುರಿತು ತಪಸ್ಸು ಮಾಡತೊಡಗಿದ. ಜನಮೇಜಯ,
ಅವನ ಆಹಾರ ಕ್ರಮವನ್ನು ನೋಡು. 3 ದಿನಕ್ಕೊಮ್ಮೊಮ್ಮೆ ಫಲದಾಹಾರದಲ್ಲಿ ನೂಕಿದನು ತಿಂಗಳನು. 3 ದಿನಕ್ಕೊಮ್ಮೊಮ್ಮೆ ಫಲದಾಹಾರದಲ್ಲಿ ನೂಕಿದನು ತಿಂಗಳನು. 6 ದಿವಸಕ್ಕೆ ಫಲವಗೊಂಡನು ತಿಂಗಳೆರಡರಲ್ಲಿ. 3 ತಿಂಗಳ ಕಳೆದ ನಿಂತು 6 ದಿವಸಕ್ಕೆ ಕಂದಮೂಲಾಹಾರದಲ್ಲಿ. 3 ತಿಂಗಳ ಕಳೆದ ನಿಂತು 6 ದಿವಸಕ್ಕೆ ಕಂದಮೂಲಾಹಾರದಲ್ಲಿ. ತರಗೆಲೆಯಲಿದ್ದನು 4 ಮಾಸದಲ್ಲಿ. 3 ದಿನಕ್ಕೊಮ್ಮೊಮ್ಮೆ ಫಲದಾಹಾರದಲ್ಲಿ ನೂಕಿದನು ತಿಂಗಳನು. 3 ದಿನಗಳಿಗೆ ಒಮ್ಮೆ ಹಣ್ಣುಗಳನ್ನು ಸೇವಿಸುವುದು. ಹೀಗೆ ಮೊದಲ ತಿಂಗಳು 6 ದಿವಸಕ್ಕೆ ಫಲ